ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಈ ಬಿರು ಬೇಸಿಗೆಯಲ್ಲಿ ನಿಮ್ಗೆ ಎಂತಾದರೂ ತಂಪಾದ ಪದಾರ್ಥವನ್ನು ಮಾಡಿ ತಿನ್ನಬೇಕು ಅಂತ ಅನಿಸ್ತಾ ಇಲ್ವಾ? ಹಾಗಾಗಿ ನಾನು ತಮ್ನೇಲಲ್ಲಿ ತೋರಿಸಿದ ಹಾಗೆ ದೇಹಕ್ಕೂ ತಂಪು ಬಾಯಿಗೂ ತಂಪಾದ ಈ ಒಂದು ಅದ್ಭುತ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿಡಲಿಕ್ಕೆ ಇಷ್ಟಪಡ್ತೇನೆ. ಏನಂದರೆ ಇದಕ್ಕೆ 3 ಸಾಮಗ್ರಿಗಳು ಸಾಕಾಗ್ತದೆ. ಕೇವಲ ಒಂದು ಸೌತೆಕಾಯಿ ಇದ್ದರೆ ಸಾಕಾಗ್ತದೆ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ತೊಳೆದು ಸಿಪ್ಪೆಯನ್ನು ತೆಗೆದಿಟ್ಕೊಳ್ಬೇಕಾಗ್ತದೆ. ನಂತರ ಇದನ್ನು ಇಲ್ಲಿ ತೋರಿಸಿದ ಹಾಗೆ ಕಟ್ ಮಾಡಿಕೊಳ್ಬೇಕು. ಇದು ಕೂಡ ಒಂದು ಹವ್ಯಕ ಸಾಂಪ್ರದಾಯಿಕ ಶೈಲಿಯ ರೆಸಿಪಿಯಾಗಿದೆ. ಇದಕ್ಕೆ ಸೌತೆಕಾಯಿ ಹಸಿ ಎಂದು ಕರೆಯುತ್ತಾರೆ. ಈಗ ಇದನ್ನು ಇನ್ನು ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಳ್ಳಲಿಕ್ಕೆ ನಾನು ವೆಜಿಟೇಬಲ್ ಚಾಪರ್ ಒಳಗೆ ಸೇರಿಸಿ ಒಂದು ಚಿಕ್ಕ ಪೀಸಾಗಿ ಮಾಡಿಕೊಳ್ತೇನೆ. ಇದು ಸೈಜ್ ಯಾವ ಥರ ಇರಬೇಕಂದ್ರೆ, ಈಗ ಸಲಾಡ್ ಅಥವಾ ರಾಯ್ತದಲ್ಲಿ ಯಾವ ಸೈಜ್ ಇರ್ತದೆ ನೋಡಿ, ಅದೇ ಸೈಜಲ್ಲಿ ಇರಬೇಕಾಗ್ತದೆ. ಹಾಗಾಗಿ ನಾನು ಈ ರೀತಿ ಚಿಕ್ಕ ಪೀಸಾಗಿ ಮಾಡಿಕೊಳ್ತೇನೆ ನೋಡಿ, ಈ ರೀತಿ. ಈಗ ಇದನ್ನು ನಾನು ಬೇರೆ ಒಂದು ಪಾತ್ರೆಗೆ ಹಾಕಿಕೊಳ್ತೇನೆ. ಏನಂದರೆ ಇದು ತುಂಬ ರುಚಿಯಾಗಿರುವಂಥ ಪದಾರ್ಥ. ಇದನ್ನು ಅನ್ನದ ಜೊತೆಗೆ ಕೂಡ ಹಾಕಿ ತಿನ್ಬೋದು, ಇಲ್ಲದಿದ್ದರೆ ಹಾಗೆ ಕೂಡ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ, ಖಂಡಿತ ಟ್ರೈ ಮಾಡಿ. ಈಗ ಒಂದು ಮಿಕ್ಸಿ ಜಾರ್ ಒಳಗೆ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಅಥವಾ ಕೊಬ್ಬರಿ ತುರಿಯನ್ನು ಸೇರಿಸಿಕೊಳ್ಬೇಕು. ನಂತರ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸನ್ನು ಹಾಕ್ಕೊಳ್ಬೇಕು. ನಾನು ಕೇವಲ ಒಂದೇ ಹಾಕಿದ್ದು. ಈಗ ಇದನ್ನು ತರಿಯಾಗಿ ರುಬ್ಬಿಕೊಳ್ಬೇಕು. ನಂತರ ಈ ರುಬ್ಬಿದ ಮಿಶ್ರಣವನ್ನು ಸೌತೆಕಾಯಿ ಪೀಸಿಗೆ ಸೇರಿಸಿಕೊಳ್ಬೇಕು. ಇದು ಸ್ವಲ್ಪ ನೀರಾಗಿ ಕೂಡ ನೀವು ರುಬ್ಬಿಕೊಳ್ಬೋದು, ಸ್ವಲ್ಪ ನೀರನ್ನು ಸೇರಿಸಿ, ಇಲ್ಲದಿದ್ದರೆ ಹೀಗೆ ಕೂಡ ರುಬ್ಬೋದು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ 1-2 ಸೌಟಾಗುವಷ್ಟು ದಪ್ಪ ಮೊಸರನ್ನು ಸೇರಿಸ್ತಾ ಇದ್ದೇನೆ. ಅದಿಲ್ಲದ್ರೆ ತೆಳು ಮೊಸರನ್ನು ಕೂಡ ಸೇರಿಸ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಒಗ್ಗರಣೆಯನ್ನು ಹಾಕಬೇಕು. ಅದಕ್ಕಾಗಿ 2-3 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ಎಣ್ಣೆಯನ್ನು ಹಾಕಿಕೊಳ್ಳುವ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಈಗ ಸಾಸಿವೆ ಚಟ್ಪಟ ಅಂತ ಸಿಡಿಲಿಕ್ಕೆ ಶುರುವಾಗ್ತದೆ. ಆಗ ಇದನ್ನು ನಾವು ನಮ್ಮ ಹಸಿಗೆ ಹಾಕಿಕೊಳ್ಳುವ. ಈಗ ಘಮ ಅಂತ ಸುವಾಸನೆ ಬರ್ತದೆ. ಅದರದ್ದು ಸ್ಮೆಲ್ ನೋಡಿದರೆ ತಿನ್ನಬೇಕಂತ ಅನ್ನಿಸ್ತದೆ, ಅಷ್ಟು ಚೆನ್ನಾಗಿರ್ತದೆ ನೋಡಿ ಗೈಸ್. ಇದು ಬೇಸಿಗೆಗೆ ಅಂತ ಹೇಳಿ ಮಾಡಿಸಿದಂಥ ರೆಸಿಪಿ ಸೌತೆಕಾಯಿ ಹಸಿ. ಖಂಡಿತ ಟ್ರೈ ಮಾಡಿ. ಇದು ದೇಹಕ್ಕೂ ತಂಪು ಹಾಗೂ ಬಾಯಿಗೂ ತಂಪು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ಇದನ್ನು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಟೇಸ್ಟ್ ಹೇಗೆ ಬಂತು, ನಿಮಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಬಾಯ್.